ಉಪವಾಸ ಕಾಲದ 36ನೇ ದಿನದಂದು ನಾವು ದೇವರ ಮೇಲಿನ ಪ್ರೀತಿ ಮತ್ತು ಕರುಣೆಯ ಕುರಿತು ಆಲೋಚಿಸಬಹುದು. ಆತನು ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾನೆ ಎಂದರೆ ತನ್ನ ಏಕೈಕ ಮಗನನ್ನೇ ನಮಗಾಗಿ ನೀಡಿದನು. ಆತನ ಪ್ರೀತಿಯು ನಮ್ಮನ್ನು ಪ್ರತಿಯೊಂದು ಪಾಪದಿಂದ ಮತ್ತು ಕಷ್ಟದಿಂದ ರಕ್ಷಿಸುತ್ತದೆ. ದೇವರ ಪ್ರೀತಿಯು ನಮ್ಮನ್ನು ಪ್ರತಿಯೊಂದು ತೊಂದರೆಯಿಂದ ರಕ್ಷಿಸುತ್ತದೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಎಂದರೆ ನಾವು ಆತನ ಮಕ್ಕಳಾಗಿದ್ದೇವೆ ಎಂದರ್ಥ. ಆತನ ಪ್ರೀತಿಯು ನಮ್ಮನ್ನು ಸಂತೋಷದಿಂದ ತುಂಬಿಸುತ್ತದೆ. ದೇವರ ಕರುಣೆಯು ನಮ್ಮನ್ನು ಪ್ರತಿಯೊಂದು ಪಾಪದಿಂದ ಕ್ಷಮಿಸುತ್ತದೆ. ಆತನು ನಮಗೆ ಹೊಸ ಜೀವನವನ್ನು ನೀಡುತ್ತಾನೆ. ಆತನ ಕರುಣೆಯು ನಮ್ಮನ್ನು ಶುದ್ಧಗೊಳಿಸುತ್ತದೆ. ದೇವರ ಪ್ರೀತಿ ಮತ್ತು ಕರುಣೆಗೆ ಧನ್ಯವಾದಗಳನ್ನು ಅರ್ಪಿಸಿ, ಆತನು ನಮಗಾಗಿ ಎಷ್ಟೊಂದು ದಯೆ ಮಾಡಿದ್ದಾನೆ ಅಂದರೆ ನಾವು ಆತನಿಗೆ ಧನ್ಯವಾದಗಳನ್ನು ಅರ್ಪಿಸದೇ ಇರಲು ಸಾಧ್ಯವಾಗುವುದಿಲ್ಲ. ಆತನ ಪ್ರೀತಿಯು ನಮ್ಮನ್ನು ಕೃತಜ್ಞತೆಯಿಂದ ತುಂಬುತ್ತದೆ. ದೇವರ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸಿ. ಆತನು ನಮಗೆ ತೋರಿಸಿದ ಮಾರ್ಗವು ಸರಿಯಾದ ಮಾರ್ಗವಾಗಿದೆ. ಆತನ ಮಾರ್ಗದಲ್ಲಿ ನಡೆಯುವುದರಿಂದ ನಮಗೆ ಅಪಾರ ಸಂತೋಷ ಮತ್ತು ಶಾಂತಿಯು ಸಿಗುತ್ತದೆ. ಪ್ರೀತಿಯಿಂದ ಬದುಕಲು ಪ್ರಯತ್ನಿಸಿ. ದೇವರ ಪ್ರೀತಿಯು ನಮ್ಮನ್ನು ಪ್ರೀತಿಸಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಸುತ್ತಮುತ್ತಲಿನವರನ್ನು ಪ್ರೀತಿಸುವುದರಿಂದ ನಾವು ದೇವರ ಪ್ರೀತಿಯನ್ನು ಅನುಭವಿಸಬಹುದು ಮತ್ತು ಅದೇ ಪ್ರೀತಿಯನ್ನು ಇತರರೊಂದಿಗೆ ಹಂಚಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಬಹುದು.